ಒಂದು ಟ್ರ್ಯಾಕಿಗೆ ಹೊಂಟಿದೆ, ಅದು ಮುಗೀಲಿ, ಆಮೇಲೆ ನೀವು ಹೇಳಕತ್ರ ಅದು ನಿಮ್ಗೆ ಅದಕ್ಕೆ ವಿಶ್ಲೇಷಣೆ ಬೇಡ. ಆಯ್ತು ರೀ, ಆಯ್ತು, ಒಂದು ಕೇಳ್ಬೇಕಾಗತಿ. ಒಮ್ಮಿಗೆ ಎಲ್ಲ ನೀವು ಹೇಳ್ದಂಗೆ ಆಗುದಿಲ್ಲ. ನಜೀರ್ ಅಹಮದ್ ಅವರ ಸಭಾಪತಿಯವರ ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ಅವರು ಇದು ಏನು ಪಾಕಿಸ್ತಾನ ನಾಲ್ಗೆನಾ, ಇದು ಪಾಕಿಸ್ತಾನ ನಾಲ್ಗೆಲ್ಲ ಇಲ್ಲಿ ನಡೆಯಲ್ಲ ಅಂತೇಳಿ, ನಾವು ಹುಟ್ಟಿ ಬೆಳೆದಿರೋದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ನಾವೇನೋ ಪಾಕಿಸ್ತಾನದಿಂದ ಬಂದಿದೀವ? ಪ್ರಧಾನಮಂತ್ರಿ ಬಗ್ಗೆ ಹಂಗೆ ಹೇಳೋರು ಏನ್ ಹೇಳಬೇಕು ಮಾಡ್ರಿ? ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಮಾತಾಡಿದ ಸಸ್ಪೆಂಡ್ ಮಾಡಿ ಅವ್ರಿಗೆ. ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಂಗೆ ಮಾತಾಡೋರು ಏನಂತ ಸಮರ್ಥನೆ ಮಾಡ್ಕೋತೀರಿ ನೀವು? ನೋಡಿ ಇವರೇ, ಪಾಕಿಸ್ತಾನದಲ್ಲಿ ಆಗಿದ್ದು ಮೊದಲು ಭಾರತ ದೇಶದವರು ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಯಾವ ಪಕ್ಷದವರಾಗಿದ್ರು ನಾವು ಗೌರವಿಸ್ತೇವೆ. ಪಾಕಿಸ್ತಾನದವರು ಇನ್ನೇನ್ ಹೇಳ್ಬೇಕು? ಇದಕ್ಕಿಂತ ಒಳ್ಳೆ ಪದಗಳು ಏನ್ ಹೇಳ್ಬೇಕು ಅವ್ರಿಗೆ? ಮಾನ್ಯ ಸಭಾಪತಿಯವರೇ, ಸನ್ಮಾನ ಮಾಡ್ಬೇಕಾದ್ರೆ ಮಾನ್ಯ ಸಭಾಪತಿಯವರೇ, ಇದು ಈಗ ಈ ಸದನದಲ್ಲಿ ಅಪಮಾನ. ಈ ಸದನದಲ್ಲಿ ಸನ್ಮಾನ್ಯ ಸಭಾಪತಿಯವರೇ ನನಗೊಂದು ಅವಕಾಶ ಕೊಡಬೇಕು. ಈಗ ಪ್ರತಿ ದಿವಸ ನಾವು ಯಾರು ಇಡೀ ಕರ್ನಾಟಕದಲ್ಲಿರೋರು ಯಾರು ಕೂಡ ಪಾಕಿಸ್ತಾನಿ ಜ್ಞಾಪಕ ಮಾಡ್ಕೊಳ್ಳಲ್ಲ. ಆದ್ರೂ ಅಪೋಸಿಷನ್ ಅವರು ಪ್ರತಿ ದಿವಸ ಹತಾಸರಿ ಪಾಕಿಸ್ತಾನ ಜ್ಞಾಪಕ ಮಾಡ್ತಾರೆ. ಅದ್ಯಾಕೆ ಜ್ಞಾಪಕ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ. ಅಪೋಸಿಷನ್ ಪಾರ್ಟಿಯವರು ಪ್ರತಿ ಸದಸ್ಯರು ಪಾಕಿಸ್ತಾನಿಗೆ ಜ್ಞಾಪಕ ಮಾಡ್ಕೊಳ್ತಾರೆ. ಅವಕಾಶ ಕೊಡಿ, ಹೇಳಿ. ತಾವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಮಾತಾಡಿ ಸೂಚನೆ ಕೊಟ್ಟಿದ್ರಿ. ಪಾಕಿಸ್ತಾನ ಸಭಾಪತಿಗಳೇ ಏನ್ ಇವರೇ ಡಿಕ್ಟೇಟ್ ಮಾಡಿದರೆ ಈಗ ಸಭಾಪತಿ ಪುನರಾವರ್ತನೆ ಆಗುತ್ತೆ ಅಂದ್ರೆ ಅದು ಮಾನಸಿಕ ರೋಗ. ಅವರೇ ಡೈರೆಕ್ಷನ್ ಕೊಡ್ಲಿ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ. ಒಬ್ಬ ಭಾರತೀಯ ನಾಗರಿಕ ಹಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಕೂಡ ಬಹಳ ಚೆನ್ನಾಗಿ ನಡ್ಕೋತಾರೆ. ಶತ್ರು ಪಾಕಿಸ್ತಾನದವರು ಕೂಡ ಈ ತರ ಮಾತಾಡಕ್ ಸಾಧ್ಯ ಇಲ್ಲ. ಒಂದು ನಿಮಿಷ, ಪಾಕಿಸ್ತಾನ ಮಾತಾಡಕೊಟ್ಟು ಕುತ್ಕೋರಿ. ಮಾನ್ಯ ಸಭಾಪತಿಗಳೇ, ಬರ್ರಿ ಇಲ್ಲಿ ಒಳಗಡೆ ಕೂಡ್ಕೋರಿ. ಇವತ್ತು ಕಳೆದ 3-4 ದಿನದಿಂದ ನೀವು ಒಂದು ಆರ್ಡರ್ ತಗೊಂಡ್ಬಂದ್ಮೇಲೆ ಔಷಧ ನಾವೆಲ್ಲ ಸದಸ್ಯರು ಸೇರಿ ಸಂವಿಧಾನ ಮತ್ತೆ ರಾಷ್ಟ್ರೀಯತೆಗೆ ಮೀರಿದವರು ಯಾರು ಇಲ್ಲ ಅನ್ನೋದನ್ನ ಇಡೀ ಸದನ ಒಪ್ಕೊಂಡಿದೆ. ಈ ಕಡೆ ಬರ್ತೀರಿ, ಸ್ವಲ್ಪ ಕಾಣಂಗಿಲ್ಲ. ಯಾಕಂದ್ರೆ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಸಂವಿಧಾನದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಾಗಿದ್ದಾವೆ. ರೂಲ್ ಆಫ್ ಲಾ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದ್ದಾವೆ 3-4 ದಿನದಿಂದ. ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯಿಂದ ನಾವು ಕ್ಲಾರಿಫೈ ಮಾಡಿದ್ದೀವಿ. ಆದರೆ ನಿನ್ನೆ ಅವ್ರು ಹೇಳ್ದಂಗೆ ಕೆಲವು ಪ್ರೊವೊಕೇಶನ್ ಆದಾಗ ಅವರು ಏನೋ ಮಾತು ಮೀರಿ ಅದನ್ನ ಹೇಳಿರ್ಬೋದು. ಒಂದು ನಿಮಿಷ ರವಿಕುಮಾರ್ ಅವರೇ, ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿಲ್ಲಿ. ನನಗೆ ಟೈಪ್ ಕೊಟ್ಟಿದ್ದೀರಿ. ಒಂದು ನಿಮಿಷ ಸಭಾಪತಿಗಳೇ, ಆದ್ರೆ ಅವರು ಹೋರಾಟ ಮಾಡಿರೋದು ನಾವು.
ಕಡೆ ಏನು ಆಫ್ಘಾನಿಸ್ತಾನದಿಂದ ಬಂದಿಲ್ಲ, ಅವರನ್ನು ಇಲ್ಲ ಹೊರಗೆ ಶ್ರೀಲಂಕಾದಿಂದ ಹಾಕಿ ಬಂದಿಲ್ಲ. ನಮ್ಮನ್ನಾದ್ರೂ ಹೊರಗೆ ಹಾಕಿ. ನಾವೆಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಈ ದೇಶದ freedom ಪ್ರಧಾನಮಂತ್ರಿ ಹೋರಾಟ ಮಾಡಿದವರು ಮನೆತನದಿಂದ ಹಂಗಾಗಿ ನಾವು ಸಭಾಪತಿಗಳೇ ಕೇಳಿದಾಗ ಹೊರಗೆ ಹಾಕಕ್ಕಾಗಿಲ್ಲ ಅಂದ್ರೆ ನೀವು ಕೇಳಿದ್ರೆ ಮಾನ್ಯ ವಿರೋಧ ಪಕ್ಷದ ಆಯ್ತು ರೀ, ನಾಯಕರು ಕೂಡ್ರಿ. ಮನವಿ ಮಾಡ್ತಾ ಇದ್ದೀನಿ, ಕೂಡ್ರಿ. ದಯಮಾಡಿ ಸಭಾಪತಿಗಳು ಹೇಳ್ದಂಗೆ ಒಂದ್ 2 ನಿಮಿಷ ಅವಕಾಶ ಕೊಡಿ. ಸದನ ನಡಿಬೇಕಾಗಿದೆ, ಎಲ್ಲ ಬಹಳಷ್ಟು ಕಾರ್ಯಕ್ರಮ ಕ್ಷಮೆ ಕೇಳಿ ಅವರು. ಸದನ ನಡೀದೇ ಇರೋದು ಮಾಡ್ತಾ ಇರೋರೇನೆ ಯಾರು ಮಾಡ್ತಾ ಇರೋದು? ಮಾತಾಡೋದು ಬೇಡ. ಸಂವಿಧಾನ ರಾಷ್ಟ್ರವಾದ ನಿಮ್ಮ ruling ಅದು ತಪ್ಪು ಮಾತಾಡಿ. ದಯಮಾಡಿ ಸಭಾಪತಿಗಳು ಹೇಳಿದ್ರು ಕೇಳಿ ಒಂದ್ 2 ನಿಮಿಷ ಅವಕಾಶ ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸಭಾಪತಿಗಳೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.